ಇಲ್ಲ ಪರಮಾತ್ಮ ಸಾಕ್ಷಾತ್ ಸ್ವಯಂ ಅವತಾರ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನೀವು ಯಾವ್ಯಾವ ಅವತಾರ ಬೇಕಾದ್ರೆ ತಗೊಂಡು ಯಾವ ರೂಪದಲ್ಲಿ ಬೇಕಾದ್ರೂ ದೇವರಿಗೆ ಸೇವಾ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಅಲ್ಲಿ ಸ್ವಾಮಿ ಪುಷ್ಕರಣಿಕೆಯರ ಆಗಿರ್ಬೋದು, ಕಪಿಲತೀರ್ಥಗಳಾಗಿರ್ಬೋದು, ಸಪ್ತಗಿರಿಗಳಾಗಿರ್ಬೋದು, ಅಲ್ಲಿಗೆ ಮರಗಳಾಗಿರ್ಬೋದು, ವೃಕ್ಷಗಳಾಗಿರ್ಬೋದು, ಅಲ್ಲಿಯ ಮೃಗಗಳಾಗಿರ್ಬೋದು, ಆಯಾ ದೇವತೆಗಳು, ಋಷಿಗಳು, ಮುನಿಗಳು ಅವರವರ ರೂಪವನ್ನು ಧಾರಣೆ ಮಾಡಿಬಿಟ್ಟು ನಾವು ಪರಮಾತ್ಮ ಸೇವಾ ಮಾಡಲಿಕ್ಕೋಸ್ಕರವಾಗಿಯೇ ಭೂಲೋಕಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಕಥೆಯನ್ನು ಸತ್ಯನಾರಾಯಣ ಕಥೆ ಅಂದರೆ ಇವತ್ತಿನಿಂದ ಅಲ್ಲ, ಮೊದಲಿನೂ ಬಂದಿರತಕ್ಕಂಥದ್ದು 5 ಇದ್ದಾಗಲಿಂದ ಕೂತಿರ್ತಕ್ಕಂಥ ಕಥೆಗಳನ್ನು ಹೊರತನೋ ಈಗ BJP ಗೌರ್ಮೆಂಟ್ ಬಂತು ಆ ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡಿದ್ವಿ ಅನ್ನಂಗಿಲ್ಲ, ಕಾಂಗ್ರೆಸ್ನವ್ರು ಬಂದು ಇದನ್ನು ಚೇಂಜ್ ಮಾಡಿದ್ವಿ ಅಂತ ಅನ್ನಂಗಿಲ್ಲ. ಇದು ಸಿಲೆಬಸ್ ಯಾವಾಗಲೂ ಒಂದೇನೆ. ಇಲ್ಲಿ ಯಾವುದೇ ಬಂದು ಯಾವುದೇ ಭಟ್ರು ಯಾವುದೇ ಕಥೆಯನ್ನು ಹೇಳಿದ್ರು ಸತ್ಯನಾರಾಯಣ ಕಥೆಯನ್ನು ಇದನ್ನೇ ಹೇಳಬೇಕು ಹೊರತು ಬೇರೆ ಕಥೆಯನ್ನು ಹೇಳಲಿಕ್ಕೆ ಆಗ್ತಕ್ಕಂಥದ್ದಲ್ಲ. ಇದು 5 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಕಥೆಗಳಿದಕ್ಕೆ. ಇದಕ್ಕೆ ಯಾವುದೇ ಕಥೆಯನ್ನು ನಾ ಹೇಳಿ ನಿಮಗಿಲ್ಲ, ಯಾವುದೇ ಕಥೆಗಳನ್ನು ನೋಡ್ರಿ, ಯಾವುದೇ ವ್ರತಗಳನ್ನು ನೋಡ್ರಿ. ಶೌನಕಾದಾಯ ಊಚಃ ಸೂತೋವಾಚ ಹೀಗೆ ಹೇಳ್ತಾ ಇರ್ತಕ್ಕಂಥ ಅಂದರೆ ಶೌನಕಾದ ಋಷಿಗಳು ಯಾವ ಯಜ್ಞಾದಿಗಳನ್ನು ಮಾಡ್ತಕ್ಕಂಥವ್ರು ಆಗ್ತಕ್ಕಂಥವ್ರೆ. ಸೂತ ಮಹರ್ಷಿಗಳು ಪ್ರಯತ್ನ ಕೇಳ್ತಾ ಇದ್ದಾರೆ. ಸ್ವಾಮಿ ಹೌದು ನೀವು ಮಾಡ್ಲಿಕ್ಕೀರಿ, ಯಾವ ಉದ್ದೇಶವಾಗಿ ಮಾಡ್ತೀರಿ ನೀವು? ಅದಕ್ಕೆ ಬೇಕಲ್ಲ, ಯಾವ ಉದ್ದೇಶ ಮಾಡ್ತೀರಿ ಅನ್ನೋದೊಂದು ಬೇಕಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಕ್ಕಂಥದ್ದು ಯಾರಿಗಾಗಿ ಮಾಡ್ತಾ ಇದ್ದೀರಿ ಅನ್ನೋದು ಬೇಕು. ಅದಕ್ಕೋಸ್ಕರವಾಗಿ ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ಉದ್ಯೋಗತ್ತು ಪೂಜೆ ಮಾಡಬೇಕು ಮಾಡಿಕತ್ತೀವಿ ಅಂತ ಕೇಳಿಕತ್ತಿದ್ರು ಶೌನಕಾದ ಋಷಿಗಳೆಲ್ಲ ಕೂತ್ಕೊಂಡು. ಆಗ ಅದು ನೈಮಿಷಾರಣ್ಯ ಅಂತ ಒಂದು ಅರಣ್ಯ, ಅದು ಭಾಳ ಈಗ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ನೈಮಿಷಾರಣ್ಯ ಅಂತೇಳಿ. ಆ ಅರಣ್ಯ ಅಂತಕ್ಕಂಥ ಹೆಂಗಂದರೆ ಇವತ್ತೆಲ್ಲ MLAಗಳು ತಮ್ಮ ತಮ್ಮ ಸ್ಥಾನವನ್ನು ಬಂದರು ಅಂತ ಅಂದಮೇಲೆ ಎಲ್ಲರೂ ವಿಧಾನಸೌಧಕ್ಕೆ ಹೆಂಗೆ ಬಂದು ಅಲ್ಲಿ ಕೂಡ್ತಾರೆ, ಹಾಗೆ ದೇವಾನ ದೇವತೆಗಳು ಎಲ್ಲರೂ ಬಂದು ಸೇರ್ತಕ್ಕಂಥ ಸ್ಥಳ ಅದು ನೈಮಿಷಾರಣ್ಯ ಅಂತ ಹೇಳ್ಕೊಂಡು. ಅಲ್ಲಿ ಯಾವಾಗಲೂ ದೇವತೆಗಳ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು. ಅವು ಯಾವಾಗಲೂ ಜ್ಞಾನಸತ್ವವನ್ನೇ ಜ್ಞಾನಕ್ಕೆ ಸಂಬಂಧವಾಗಿ ಪರಮಾತ್ಮ ಬಗ್ಗೆ ವಿಶೇಷವಾಗಿ ನಡೀತಕ್ಕಂಥ ಸ್ಥಾನ ಆಗಿರ್ತಕ್ಕಂಥದ್ದು ನೈಮಿಷಾರಣ್ಯ ಅಂತ. ಹಾಗಾಗಿಬಿಟ್ಟು ಆ ಶೌನಕಾದ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶೌನಕಾದಾಯ ಊಚುಹು ಸೂತೋವಾಚ, ಸ್ವಾಮಿ ಇವೆಲ್ಲ ಮಾಡ್ಲಿಕ್ಕಂತೀರಿ ಖರೆ, ನೀವೆಲ್ಲರೂ ಇದು ಯಾರಿಗೆ ಸೇರಿರಿ, ಏನು ಮಾಡ್ಲಿಕ್ಕಂತೀರಿ, ಯಾರಿಗೋಸ್ಕರವಾಗಿ ಇದು ಮಾಡ್ತಾ ಇದ್ದೀರಿ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ 84 ಲಕ್ಷ ಜೀವರಾಶಿಗಳು ಇರ್ತಕ್ಕಂಥದ್ದು. ಅವರವರ ಪಾಪಗಳಿಗೆ ಅನುಸಾರವಾಗಿ ಪರಮಾತ್ಮ ಇಂತಿಂಥ ಜನ್ಮ ಅಂತಕ್ಕಂಥ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ದುರ್ಲಭೋ ಈ ನರ ಜನ್ಮ, ಈ ಮನುಷ್ಯ ಜನ್ಮ ಸಿಗ್ತಕ್ಕಂಥ ಕಾಲದಲ್ಲಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ತತ್ರಾಭಿ ಬ್ರಾಹ್ಮಣ ಜನ್ಮ ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು, ಸಾಧನೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಆದ್ದರಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ಬೇಕು ಕಂಡಾಗ ಅವನು ಹಾಗೆ ಮಾಡ್ತಕ್ಕಂಥದ್ದಲ್ಲ. ಯಾವುದಾದ್ರೂ ಒಂದು ಪೂಜಾ ಆದಿಗಳನ್ನು ಮಾಡಬೇಕಾದ್ರೆ ಅದನ್ನು ವಿಚಾರವಾಗಿ ತಿಳ್ಕೊಂಡು ಅದನ್ನು ಮಾಡಬೇಕು ಅಂತ ಹೇಳ್ಕೊಂಡು ಸೂತ ಮಹರ್ಷಿಗಳು ಶೌನಕಾದ ಋಷಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಬ್ರಹ್ಮ ರುದ್ರಾದಿವಂದಂತಂ ಭಜೆ ವೆಂಕಟನಾಯಕಂ, ಆ ವೆಂಕಟೇಶ್ವರವಾಸನಾಗಿರ್ತಕ್ಕಂತಹ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಸತ್ಯನಾರಾಯಣ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನ ಧ್ಯಾನವನ್ನು ಮಾಡ್ತಾ ವೈಕುಂಠಕ್ಕೆ ಭಗವಂತನಾಗ್ತಾ ಇದ್ದಾರೆ. ಯಾವುದೇ ಒಂದು ನೋಡಿ, ಯಾವುದೇ ಒಂದು ಮನುಷ್ಯ ಬೇಕಾದಷ್ಟು ಐಶ್ವರ್ಯ ಇರ್ಬೋದು, ಯಾವ ಒಬ್ಬ ಮನುಷ್ಯನಾಗಿರ್ತಕ್ಕಂಥ ನಾವು ಸುಖವಾಗಿದ್ದೀವಿ ಎಂದು ಒಬ್ಬನು ಅಂತಕ್ಕಂಥಲ್ಲ. ಬೇಕಾದಷ್ಟು ದುಡ್ಡು ಇರ್ಬೋದು, ಕೋಟಿಗಟ್ಟಲೆ ಮಾಡ್ಕೊಂಡಿರ್ಬೋದು, ಎಲ್ಲಾನು ಇರ್ಬೋದು, ಆದರೂ ಸಹ ಮನುಷ್ಯನಾಗಿರ್ತಕ್ಕಂಥವನಿಗೆ ಸುಖ ಅಂತಕ್ಕಂಥದ್ದು ಇಲ್ಲ. ಆಗ ಸುಖಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಸತ್ಯನಾರಾಯಣ ವ್ರತ ಮುಂದೆ ಈ ಕಲಿಯುಗದಲ್ಲಿ ಆ ಸತ್ಯನಾರಾಯಣ ವ್ರತ ಅಂದ್ಕೊಂಡು ಅದನ್ನೇ ಮಾಡುವಂತ ತಿಳ್ಕೊಂಡು ಶ್ರೀಮನ್ನಾರಾಯಣನು ನಾರದರ ಉಪದೇಶ ಮಾಡಿರ್ತಕ್ಕಂಥ ಕಥೆ ಇದು. ಶೌನಕಾದ ಋಷಿಗಳಿಗೆ ಸೂತ ಮಹರ್ಷಿ ಉಪದೇಶ ಮಾಡಿರ್ತಕ್ಕಂಥದ್ದು ಸತ್ಯನಾರಾಯಣ ಕಥೆ ಅಂತ ಹೇಳಿದ್ದಾರೆ. ಆಗ ಮತ್ತೆ ನಾರದರು ಪರಮಾತ್ಮನ ಕೇಳ್ತಾರೆ, ಸ್ವಾಮಿ ಸತ್ಯನಾರಾಯಣ ಕಥೆ ಅಂತ ಹೇಳಿದರೆ ಇದನ್ನು ಹೇಗೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನು ತಿಳಿಸಬೇಕು ಅಂತ ಹೇಳಿದಾಗ ಈ ಸತ್ಯನಾರಾಯಣ ಕಥೆಯನ್ನು ಇದಕ್ಕೆಲ್ಲ ವಾರ ತಿಥಿ ಮುಹೂರ್ತ ನಕ್ಷತ್ರ ಅಂತಕ್ಕಂಥದ್ದಿಲ್ಲ. ಯಾವತ್ತು ಬೇಕಾದರೂ ಆ ಸತ್ಯನಾರಾಯಣ ಕಥೆಯನ್ನು ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ನಾವು ಅಶ್ವಿನಿ ಮಾಸದಲ್ಲಿ ಮಾಡಬೇಕು, ಕಾರ್ತಿಕ ಮಾಸದಲ್ಲೇ ಮಾಡಬೇಕು, ಆ ಮಾಸದಲ್ಲಿ ಈ ಮಾಸದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಈ ಸತ್ಯನಾರಾಯಣ ಕಥೆ ಅಂತಕ್ಕಂಥದ್ದು ಏನಂದ್ರೆ ಯಾವಾಗ ಬೇಕಾದರೂ ನೆನಪಿಸಿಕೊಂಡಾಗ ಸತ್ಯನಾರಾಯಣ ಕಥೆ ಮಾಡ್ತಕ್ಕಂಥ ಬರ್ತಾ ಇದೆ. ಇವತ್ತು ಗಣಪತಿ ಹಬ್ಬ ಮಾಡ್ತೀವಿ ಇವರಿಗೆ ಹೊಚ್ಚಿಗೆ ಚಿಡಿದು ಅಂತ ಹೇಳ್ತಾರೆ, ನಾಗರ ಪಂಚಮಿ ಹಬ್ಬ ಬಂದು ಹೊಚ್ಚಿಡೋದು ಅಂತ ಹೇಳ್ತಾರೆ. ಆದರೆ ಸತ್ಯನಾರಾಯಣ ಕಥೆ ಹಂಗಲ್ಲ, ನಾಳೆ ಬೆಳಗ್ಗೆ ದುಡ್ಡಿತ್ತು ಬೆಳಕರಿದು ಸತ್ಯನಾರಾಯಣ ಕಥೆ ಮಾಡೋದು. ಹಾಗಾಗಿ ಆ ಸತ್ಯನಾರಾಯಣ ಕಥೆಗೆ 24x7 ಇದ್ದಂಗೆ, ಹಂಗೆ 24x365 ನೀವು ಯಾವತ್ತೇ ಬೇಕಾದರೂ
ಆ ಸತ್ಯನಾರಾಯಣ ಕಥೆಯನ್ನು ಮಾಡಬಹುದು ಅಂತ ಪರಮಾತ್ಮ ಆಗಿರ್ತಕ್ಕಂಥವನು ತನ್ನ ಭಕ್ತನಾಗಿರ್ತಕ್ಕಂಥವನಾಗಿರ್ತಕ್ಕಂಥವನಾದ್ದರಿಂದ ಪರಮಾತ್ಮ ನಾರದರಿಗೆ ಹೇಳುವಂತರಾಗಿದ್ದಾನೆ. ಹಾಗೆ ಸ್ವಾಮಿ ಎಲ್ಲಿ ಮಾಡಬೇಕು ಅಂತ ಕೇಳಿದ್ದಾರೆ. ಈ ಸತ್ಯನಾರಾಯಣ ಕಥೆಯನ್ನ ಕೆಲವರು ದೇವಸ್ಥಾನಗಳಲ್ಲಿ ಮಾಡುವಂತರಾಗ್ತಾ ಇದ್ದಾರೆ, ಹೊಲಗದ್ದೆಗಳಲ್ಲಿ ಮಾಡುವಂತರಾಗ್ತಾ ಇದ್ದಾರೆ, ತೋಟಗಳಲ್ಲಿ ಮಾಡುವಂತರಾಗ್ತಾ ಇದ್ದಾರೆ, ನಮ್ಮ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಮಾಡ್ಲಿಕ್ಕಾಗಲ್ಲ, ನಮ್ಮ ಮನೆ ದೊಡ್ಡದಿದೆ, ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಮಾಡುವಂತರಾಗ್ತಾ ಇದ್ದಾರೆ. ಮನೆ ಕೂಡ್ಲಿಕ್ಕೆ ಜಾಗ ಇಲ್ಲರಿ, ಬಂದಲ್ಲಿ ಜಾಗ ಇಲ್ಲ, ದೇವಸ್ಥಾನದಲ್ಲಿ ಮಾಡಬೇಕು. ಎಲ್ಲಿ ಬೇಕಾದರೂ ಪರಮಾತ್ಮ ಪೂಜೆಯನ್ನು ಮಾಡಿರಬೇಕು. ಎಲ್ಲಿ ಬೇಕಾದರೂ ಮಾಡಬೇಕು ಅಂದ್ಕೊಂಡು ಹೋಗಿ ಎಲ್ಲೂ ಸ್ಮಶಾನದಲ್ಲಿ ಮಾಡೋಂಗಿಲ್ಲ. ಶುದ್ಧವಾದ ಸ್ಥಳದಲ್ಲಿ ಕಕ್ಷದ ಪದ್ಮವನ್ನು ಹಾಕಿ ರಂಗವಲ್ಲಿ ಅದನ್ನು ಅಲಂಕಾರವನ್ನು ಮಾಡಿ ಮಂಟಪಗಳನ್ನು ಕಟ್ಟಿ ಪರಮಾತ್ಮ ತಿಳಿದು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ತಿಳಿಸುವಂತರಾಗಿದ್ದಾರೆ. ಆಮೇಲೆ ಕೆಲವರು ಅದಕ್ಕೆ ಶಾಸ್ತ್ರಕಾರರು ಎಲ್ಲೂ ಸಿಕ್ಕಂಗಿಲ್ಲ. ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಆಯಾ ದೇಶಕ್ಕೆ ಆಯಾ ಕಾಲಕ್ಕೆ ಹೆಂಗಿರ್ತದೋ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಕೆಲವು ಕಡೆ ನಾವು ಉತ್ತರ ಭಾರತ ಕಡೆ ಹೋಗ್ರಿ, ಉತ್ತರ ಇಂಡಿಯಾ ಕರ್ನಾಟಕ ಕಡೆ ಹೋಗ್ರಿ, ಅವ್ರು ಒಂದು ಕಲಶ ಕೊಡಿಸಲ್ಲ, 2 ಕಲಶ ಕೊಡಿಸ್ತಾರೆ. ಅವರು ಒಂದು ಲಕ್ಷ್ಮೀ ಕಲಶ, ಒಂದು ನಾರಾಯಣ ಕಲಶ ಅಂತಲ್ಲ. ನೀವು ಶಿವಮೊಗ್ಗ ಸಾಗರದ ಈ ಕಡೆ ನೋಡ್ರಿ, ಒಂದೇ ಕಲಶ ಕೊಡಿಸ್ತಾ ಇರ್ತಾರೆ. ಹಾಗಾಗಿ ದೇಶ ಬೇರೆನ ಶಾಸ್ತ್ರಕಾರ ಎಲ್ಲೂ ಸಿಕ್ಕಲ್ಲ. ಆಯಾ ದೇಶಕ್ಕೆ ಹೆಂಗಿತ್ತೋ ಆ ದೇಶಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಹಂಗಾರೆ ಏನ್ರಿ, ಹಂಗಾರೆ ಅವ್ರು 2 ಕಲಶ ಕೊಡಿಸ್ತಾರೆ, ನೀವು ಒಂದೇ ಕಲಶ ಕೊಡಿಸ್ತಿಲ್ಲ ಅಂದ್ರೆ ಪರಮಾತ್ಮ ಆಗಿರ್ತಕ್ಕಂಥವನು ತನ್ನ ಹೆಂಡತಿಯನ್ನು ಒಂದು ಅರೆಗಳಿಗೆ ಬಿಟ್ಟು ಅಲ್ಲಗನು ಪರಮಾತ್ಮ ತನ್ನ ಲಕ್ಷ್ಮೀದೇವಿಯನ್ನ ಒಂದು ಅರೆಗಳಿಗೆ ಬಿಟ್ಟು ಅಗಲಲ್ಲಂತೆ. ಯಾವಾಗಲೂ ನನ್ನ ವಕ್ಷಸ್ಥಾನದಲ್ಲಿ ಇರ್ತಕ್ಕಂಥನಾದ್ರಿಂದ ಶ್ರೀವತ್ಸ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥನಾಗಿರ್ತಕ್ಕಂಥನಾದ್ರಿಂದ ಒಂದು ಲಕ್ಷ್ಮೀದೇವಿಯನ್ನ ಒಂದು ಅರೆಗಳಿಗೆ ಬಿಟ್ಟು ಅಗಲನು ಹರಿ ಎಂದುಕೊಂಡು ಆ ಒಂದೇ ಕೆಲಸದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣನ ಆಹ್ವಾನ ಮಾಡಿ ಷೋಡಶೋಪಚಾರಗಳಿಂದ ಪೂಜಾದಿಗಳನ್ನು ಮಾಡಿ ಆ ಪರಮಾತ್ಮನಿಗೆ ನೀವು ಏನು ಮಾಡ್ತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ. ಆ ಪರಮಾತ್ಮನಿಗೆ ಏನಪ್ಪ ಅಂತಂದ್ರೆ ಸಪಾದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸಪಾದ ಅಂತಕ್ಕಂಥದ್ದು ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಆ ಸಪಾದ ಅಂತ ಹೆಂಗಿರಬೇಕು, ಮೃಗ ಪಕ್ವಾನ್ನವಾಗಿ ಮಾಡಬೇಕು, ಒಳ್ಳೆ ರುಚಿಕಟ್ಟಾಗಿ ಪರಮಾತ್ಮನ ಪ್ರಸಾದವನ್ನು ಅದನ್ನು ಮಾಡಬೇಕು ಅಂತ ಹೇಳಿ ಆ ಹಾಲು ನಮ್ಮಲ್ಲಿಗೆ ಹಾಲು ಬರ್ತಾ ಅಂತ ಈ ಹಾಲು ನಮ್ಮಲ್ಲಿ ನಿಶ್ಚಿತ ಮಾಡಲಿಕ್ಕೆ ಬರೋಂಗಿಲ್ಲ. ಹಾಲಿನ ಸಪಾದವನ್ನು ಬೇಯಿಸಬೇಕು, ಅದು ಸಮ ಪ್ರಮಾಣವಾಗಿ ಯಾವ ರವೆಯನ್ನು ಹಾಕಬೇಕು, ಅದಕ್ಕೆ ಸಮ ಪ್ರಮಾಣವಾಗಿ ದ್ರಾಕ್ಷಿ, ಗೋಡಂಬಿ, ಬಾಳೆಹಣ್ಣು, ಬಾದಾಮಿ, ಉತ್ತತ್ತಿ ಇವೆಲ್ಲವನ್ನು ಹಾಕಿ ರುಚಿಕಟ್ಟಾಗಿ ಆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ನಾವು ಸ್ವೀಕಾರ ಮಾಡಬೇಕು. ಹಾಗಾದ್ರೆ ಏನು ರೀ ನೀವೆಲ್ಲ ಹೇಳ್ತೀರಿ, ಹಂಗಾರೆ ದ್ರಾಕ್ಷಿ ತೊಗೊಂಬರಿ, ಗೋಡಂಬಿ ತೊಗೊಂಬರಿ, ಬಾಳೆಹಣ್ಣು ತೊಗೊಂಬರಿ, ಜೊತೆಗೆ ತುಪ್ಪ ತೊಗೊಂಬರಿ, ಇವತ್ತೆಲ್ಲ ರೇಟ್ ಮಾತಾಡ್ಲಿಕ್ಕೆ ಆಗಿಲ್ಲ. ಹಂಗಾರೆ ಅವ್ರ ಶಕ್ತಿ ಇದೆ, ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಶಕ್ತಿ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತ ಯಾರು ಶಕ್ತಿ ಇದ್ದವರು ದ್ರಾಕ್ಷಿ, ಗೋಡಂಬಿ, ಬಾಳೆಹಣ್ಣು, ಬಾದಾಮಿ, ತುಪ್ಪ ಬೇಕಾದಾಗಿ ನೀವು ಮಾಡಿರಿ. ಅಶಕ್ತರಾಗಿರ್ತಕ್ಕಂಥವ್ರು 1 ಕಾಲು ಅಕ್ಕಿಯನ್ನು ಹಾಕಿ ಅದಕ್ಕೆ ಬೆಲ್ಲವನ್ನು ಹಾಕಿ ಸ್ವಾಮಿ ನನಗೆ ಇಷ್ಟೇ ಕೊಟ್ಟದ್ದು, ಇದನ್ನೇ ನೀವು ಅರ್ಪಣೆಯನ್ನು ಮಾಡ್ತೀವಿ, ಸ್ವೀಕಾರ ಮಾಡುವಂಥವರು ಭಕ್ತಿ ಇದ್ದಂತ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಸಹ ಶ್ರದ್ಧೆಯಿಂದ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಗಂಡ ಬೈತಾನಂತಾಗಲಿ ಹೆಂಡು ಬೈತಾನ ಅಂತ ಮಾಡ್ತಕ್ಕಂಥದ್ದಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪರಮಾತ್ಮನ ಪೂಜಾದಿಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಸ್ವಾಮಿ ಕಥೆ ಎಂದು ಹೇಳುವಂತನಾಗ್ತಾ ಇದ್ದಾರೆ. ಹಾಗಾಗಿ ಈ ಸತ್ಯನಾರಾಯಣ ಕಥೆಯನ್ನ ಆ ಪರಮಾತ್ಮನ ಪೂಜೆಯನ್ನ ನೀವು ಎಲ್ಲಿ ಬೇಕಾದರೂ ಮಾಡ್ತಕ್ಕಂಥದ್ದಲ್ಲ, ಶುದ್ಧವಾಗಿರುವ ಸ್ಥಳದಲ್ಲಿ ರಂಗವಲ್ಲಿ ಅಲಂಕಾರವನ್ನು ಮಾಡಿ ತಮ್ಮ ಸ್ವಂತ ಮನೆಯಲ್ಲಾದರೂ ಮಾಡ್ಬೋದು. ಕೆಲವರು ಪ್ರತಿ ಹುಣ್ಣಿಮೆ ಮಾಡ್ತಾ ಇದ್ದಾರೆ, ಅಮಾವಾಸ್ಯೆ ಇವಾಗ ಮಾಡೋಂಗಿಲ್ಲ, ಹುಣ್ಣಿಮೆ ಮಾಡ್ತಾ ಇದ್ದಾರೆ, ಆ ಪರ್ವಕಾಲಗಳಲ್ಲಿ ಮಾಡುವಂಥ ಆಗ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಪೂಜೆಯನ್ನ ಯಾವತ್ತು ಬೇಕಾದರೂ ಮಾಡಬಹುದು ಅಂತ ತಿಳಿಸ್ತಕ್ಕಂಥದ್ದೇ ಆ ಮೊದಲನೇ ಅಧ್ಯಾಯ ಅಂತ ತಿಳಿಸುವಂತರಾಗಿದೆ. ಈಗ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥ ವ್ರತ ಅಂದರೆ ಸತ್ಯನಾರಾಯಣ ಅಂತ ತಿಳ್ಕೊಂಡು ಪರಮಾತ್ಮ ಬಾಳೆಹಣ್ಣು ನಿವೇದ್ಯ ಮಾಡಿ ಪ್ರಥಮೋಧ್ಯಾಯ ಸಂಪೂರ್ಣ ಸಿದ್ಧಾರ್ಥಂ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪ್ರಥಮೋಧ್ಯಾಯ ಓಂ ಭೋ ಸ್ವಾತಸ್ತು ವೀರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅತ್ಯಂತ ವರ್ತೇನ ವಚನಯಾಮಿ ಕಾಮೋದನಾಮಿ ಉತ್ತಮತಮೋ ಸ್ವಾಹ. ಓಂ ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ ಪ್ರಾಣಾಯ ಪ್ರಚೋದನಾಯ ಸ್ವಾಹ ಪ್ರಾಣಾಯ ಸ್ವಾಹ. ಪ್ರಥಮೋಧ್ಯಾಯ ಸಂಪೂರ್ಣ ವಿದ್ಯಾರ್ಥಿ ಕದಲಿ ಬಲೆ ಪ್ರಚೋದನಾಯ ನಿವೇದ್ಯ ಪೂಜ್ಯ ಪ್ರಾರ್ಥನಾಂ ಪ್ರಯಾಮಿ ಸ್ವರ್ಣ ಪ್ರಯಾಮಿ. ಎರಡನೇ ಅಧ್ಯಾಯದಲ್ಲಿ ಪರಮಾತ್ಮನನ್ನ ಹೇಳ್ತಾ ಇದ್ದಾರೆ. ಸ್ವಾಮಿ ಇದನ್ನ ಸತ್ಯನಾರಾಯಣ ಅಂತ ಹೇಳಿದಿ, ಇದನ್ನ ಯಾವ ಕಾಲದಲ್ಲಿ ಮಾಡಿದ್ರು, ಹಿಂದೆ ಇದನ್ನ ಯಾರು ಮಾಡಿದ್ರು ಅಂತಕ್ಕಂಥದ್ದು ತಿಳಿಸ್ತಾ ಇರ್ತಾನೆ. ಈ ಸತ್ಯನಾರಾಯಣ ಕಥೆಯನ್ನು ವೃತ್ತಗಳನ್ನೆಲ್ಲ
ಉದ್ಯಾಪನೆಲ್ಲ ಎಲ್ಲರೂ ಈ ಭೂಲೋಕಕ್ಕೆ ಋಷಿಗಳು ಮುನಿಗಳೇ ತಂದು ಬ್ರಾಹ್ಮಣರೇ ತಂದಿರ್ತಕ್ಕಂಥದ್ದು. ಯಾವುದೇ ಒಂದು ವ್ರತವನ್ನು ತಗೊಳ್ರಿ, ಯಾವುದೇ ಒಂದು ಪೂಜಾದಿಗಳನ್ನು ತಗೊಳ್ರಿ, ಬ್ರಾಹ್ಮಣರೇ ಭೂಲೋಕ ತಂದಿರ್ತಕ್ಕಂಥದ್ದು ಅಂತ ತಿಳಿಸ್ತಿದ್ದಾರೆ. ಹೀಗೆ ಒಂದು ಕಾಲದಲ್ಲಿ ನೀವು ಯಾವುದೇ ಒಂದು ಇತಿಹಾಸದಲ್ಲಿ ಎಲ್ಲೇ ನೋಡಿ ಒಂದಾನೊಂದು ಕಾಲದಲ್ಲಿ ಕೂಡ ಬಡಬ್ರಾಹ್ಮಣನಿದ್ದ ಅಂತ ಹೇಳ್ತಾರೆ. ಬ್ರಾಹ್ಮಣನಾಗಿರ್ತಕ್ಕಂಥವನು ಬಹಳ ದರಿದ್ರನಾಗಿದ್ದಾನೆ. ಅಲ್ಲಿ ಕಾಶಿಪಟ್ಟಣದಲ್ಲಿ ಇದ್ದಾನೆ. ಬಹಳ ಸುಂದರವಾಗಿರ್ತಕ್ಕಂಥ ನಗರ. ಆ ಬ್ರಾಹ್ಮಣನಾಗಿರ್ತಕ್ಕಂಥವನಿಗೆ ಅವನ ವೃತ್ತಿ ಹೇಗಪ್ಪ ಅಂತಂದ್ರೆ ಭಿಕ್ಷೆ ಬೇಡ ಜೀವನ ಮಾಡ್ತಕ್ಕಂಥದ್ದು. ಆ ವೃತ್ತಿನೇ ಒಂದು ಭಿಕ್ಷೆ ಬೇಡ್ತಕ್ಕಂಥದ್ದು. ಹೀಗೆ ಒಂದು ದಿವಸ ಭಿಕ್ಷಾ ಬೇಡಿಕೆ ದುಡಿತಾನೆ. ಎಲ್ಲೇ ಅವನಿಗೆ ಭಿಕ್ಷೆ ಸಿಗಲಿಲ್ಲ. ಬಹಳ ಜಿಗುಪ್ಸೆ ಬಂದ ಆ ಬ್ರಾಹ್ಮಣನಿಗೆ. ಇಂಥ ದುಡ್ಡು ಕಾಶಿಪಟ್ಟಣ ಇಟ್ಕೊಂಡು ನಾನು ಇರಲಿಲ್ಲ ಅಂದ್ಮೇಲೆ ಏನ್ ಮಾಡಬೇಕು, ಇರೋದಕ್ಕಿಂತ ಸಾಯೋದ ಮೇಲು ಅಂತ ಹೇಳ್ಕೊಂಡು ಆ ಬ್ರಾಹ್ಮಣನಾಗಿರ್ತಕ್ಕಂಥ ಸಾಯೋದಕ್ಕೆ ಏನು ಹೊರಟಾಗ ಪರಮಾತ್ಮನಿಗೆ ಬ್ರಾಹ್ಮಣನ ಮೇಲೆ ಬಹಳ ಪ್ರೀತಿ ಅಂತೆ. ಬ್ರಾಹ್ಮಣ ಮಮ ದೇವತಾಹ, ಬ್ರಾಹ್ಮಣನಿಗೆ ಬಹಳ ಪ್ರೀತಿ ಆಗಿರ್ತದೆ. ಬ್ರಾಹ್ಮಣನ ಮೇಲೆ ಬಹಳ ಪ್ರೀತಿ ಆಗಿರ್ತದೆ. ಹಾಗಾಗಿ ಒಳ್ಳೆ ಬಂದಿದ್ದಾನೆ, ಪರಮಾತ್ಮ ಆಗಿರ್ತಕ್ಕಂಥ. ಎಲೆ ಬ್ರಾಹ್ಮಣ, ನಿನ್ನ ಬಂದಿರ್ತಕ್ಕಂಥ ಕಷ್ಟವೇನು, ಯಾತಕ್ಕೋಸ್ಕರವಾಗಿ ಸಾಯ ಬರ್ತಿದ್ದೀಯಾ? ಆಗ ಹೇಳ್ತಾ ಇದ್ದೇನೆ ಬ್ರಾಹ್ಮಣ, ಸ್ವಾಮಿ ನಮಗೆ ಇದ್ದ ದೊಡ್ಡ ಕಾಶಿಪಟ್ಟಣದಲ್ಲಿ ಒಂದು ತಿನ್ಲಿಕ್ಕೆ ನಮ್ಗೆ ಹಂಗಿಲ್ಲ, ಗತಿ ಇಲ್ಲ, ಭಿಕ್ಷಾ ಬೇಡಲಿಕ್ಕೆ ಅಂತ ಹೊರಟಿದ್ದೀನಿ. ಎಲ್ಲಿ ನೋಡಿದ್ರು ಭಿಕ್ಷೆ ಸಿಗ್ಬೇಕಂತಲ್ಲ. ಆದ್ರಿಂದ ನಾನು ಇದ್ದ ಪ್ರಯೋಜನ ಏನು, ನಾ ಸಾಯಲಿಕ್ಕೆ ಅಂತ ಹೊರಟಿದ್ದೀನಿ ಇಟ್ಟುಕೊಂಡು ಹೇಳಿಕೆ. ಹಾಗಾಗಿ ಆ ಪರಮಾತ್ಮ ಅಂದ, ಇರೇ ಬ್ರಾಹ್ಮಣ ಕೇಳು, ನಾನು ದೊಡ್ಡವನ್ನ ಹೇಳ್ತೀನಿ ಕೇಳು, ನನ್ನ ಕಷ್ಟಗಳ ಪರಿಹಾರ ಆಗಬೇಕಾದ್ರೆ ಆ ಸತ್ಯನಾರಾಯಣ ಸಿದ್ಧಾಂತ ಉಂಟು, ಅದನ್ನು ಮಾಡು ಅಂತ ಹೇಳಿದ. ಆಯ್ತು ಅಂತ ಹೇಳಿ ಆ ಬ್ರಾಹ್ಮಣ ಆಗಿರ್ತಕ್ಕಂಥವನು ಒಪ್ಪಿಗೆಂಡ ಮಾತು ಸತ್ಯನಾರಾಯಣ ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ಆ ಬ್ರಾಹ್ಮಣ ಅದೃಶ್ಯನಾದ ಹೇಳ್ದ, ಸತ್ಯನಾರಾಯಣ ಮಾಡ್ತೀನಿ ಸಂಕಲ್ಪ ಮಾಡಿದ. ಆಮೇಲೆ ಆ ಬ್ರಾಹ್ಮಣನಿಗೆ ಬುದ್ಧಿ, ಆ ಬ್ರಾಹ್ಮಣನಿಗೆ ಆಮೇಲೆ ಆಲೋಚನೆ ಶುರುವಾದ. ನಾನು ನೋಡಿದ್ರೆ ಬಡ ಬ್ರಾಹ್ಮಣ, ತಿನ್ಲಿಕ್ಕೆ ಅನ್ನಿಲ್ಲ, ಗತಿ ಇಲ್ಲ, ಸತ್ಯನಾರಾಯಣ ಮಾಡ್ಲಿಕ್ಕೆ ಅಂತ ಹೊಂಟಕರೆ ಹೆಂಗ್ ಮಾಡ್ಬೇಕು? ಸತ್ಯನಾರಾಯಣ ಸ್ವಾಮಿ ಕಥೆ ಅಂದ್ರೇನು, ಸತ್ಯನಾರಾಯಣ ಪೂಜೆ ಅಂದ್ರೇನು? ಸತ್ಯನಾರಾಯಣ ಕಥೆಗೆ ಬೈಕೆಲ್ಲ ಹೂ ಬೇಕು, ಹಣ್ಣು ಬೇಕು, ದ್ರಾಕ್ಷಿ, ಗೋಡಂಬಿ, ಬಾಳೆಹಣ್ಣು, ಬಾದಾಮಿ ಇವೆಲ್ಲ ಬೇಕು. ನಾನು ಹೋಗ್ಲಿ, ನಾನು ಒಟ್ಟು ಭಿಕ್ಷಾ ಬೇಡಿ ಜೀವನ ಮಾಡ್ತೀನಿ, ಏನ್ ಮಾಡ್ಲಿಕ್ಕೆ ಹೋಗ್ಲಿ ಅಂತ ಹೇಳಂತ ಹೊಂಟ. ಆ ಪರಮಾತ್ಮನಿಗೆ ಅಂದ, ಅವಾಗ ಯಾವುದೋ ಒಂದು ಕೆಲಸವನ್ನು ಆಗ್ಬೇಕಾದ್ರೆ ಮನುಷ್ಯನಿಗೆ ಟೆನ್ಷನ್ ಬಹಳ. ಅವನಿಗೆ ನಾಳೆ ಕೆಲಸ ಹೆಂಗಾಗಿತ್ತು ಅಂತ ತಿಳ್ಕೊಂಡು, ಇವತ್ತಂತೂ ಎಲ್ಲ ಮನೆಯಾಗೆ ಇರ್ತೀವ್ರಿ, ನಾವು ಕಿವಿಗಳು ಮಾಡ್ತೀವಿ ಅಂತ ಇರ್ತೀವಿ. ಎಲ್ಲೋ ಒಂದು ಹೊರಗಡೆ ಪುರೋಹಿತರಿಗೆ ಹೇಳಿರ್ತೀರಿ, ಅಡಿಗೆಯವ್ರಿಗೆ ಹೇಳಿರ್ತೀರಿ, ಅಡಿಗೆ ಒಂದು ಬರಲಿಲ್ಲ, ಫೋನ್ ಮಾಡಲಿಲ್ಲ, ನಾವು ಟೆನ್ಷನ್, ಭಟ್ರು ಬರಲಿಲ್ಲ ಅವ್ರ ಟೆನ್ಷನ್, ಹೆಂಗಾಗಿತ್ತಪ್ಪ ಅಂತ ತಿಳ್ಕೊಂಡು ಇವೆಲ್ಲ ಕೆಲಸಗಳು ಟೆನ್ಷನ್ನಲ್ಲೇ ಟೆನ್ಷನ್ ನಮ್ಮ ಜೀವನ. ಹಾಗಾಗ್ಬಿಟ್ಟು ಆ ಬ್ರಾಹ್ಮಣ ಆಗಿರ್ತಕ್ಕಂಥವನು ಆಲೋಚನೆಯನ್ನು ಮಾಡಿದ. ಅವತ್ತು ದಿವಸ ರಾತ್ರಿ ನಿದ್ದೆನೇ ಬರಲಿಲ್ಲ ಅವನಿಗೆ. ಬೆಳತಂಕ ಇದ್ವ ನಾಳೆ ಸತ್ಯನಾರಾಯಣ ಕಥೆ ಅದೇ ಹೆಂಗ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಕ್ಕ ಸಂದರ್ಭದಲ್ಲಿ ಬೆಳಗಾತು. ಸ್ನಾನ ಸಂಧ್ಯಾನೆಲ್ಲ ಮುಗಿಸ್ಕೊಂಡ, ನಿತ್ಯ ಆನಿಕನೆಲ್ಲ ಮುಗಿಸ್ಕೊಂಡ, ಪೂಜಾದಿಗಳು ಮಾಡ್ಕೊಂಡು ಮನೆಗೆ ಮತ್ತೆ ಭಿಕ್ಷಾ ಬೇಡಿಕೆ ಅಂತ ಹೊಂಟ. ಭೌತಿ ಭಿಕ್ಷಾ ದೇಹಿ, ಮನೆಗೆಲ್ಲ ಭಿಕ್ಷೆ ಬೇಡಿಕೆ ಅಂತ ಹೊಂಟ. ನೋಡ್ರಿ, ಮನೆಯೊಳಗೆ ಯಾರೇ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ಸತ್ಯನಾರಾಯಣ ಕಥೆ ಅಂತಂದ್ರೆ ಯಾರು ಇಲ್ಲ ಅನ್ನಂಗಿಲ್ಲ. ತಮ್ಮನಾಗಿ ಇದ್ದುದಾರು ಕೊಟ್ಟು ತರಿಸ್ತಾರೆ. ನೀವು ಹಾಲಿಲ್ಲ, ಮನೆಗೆ ಚಹಾ ಇಟ್ಟಿನಿ, ಕಾಫಿ ಇಟ್ಟಿನಿ ಅಂತ ಹೋದ್ರೆ ಹಾಲು ಬಿದ್ದರೆ ಇಲ್ಲ, ನನಗೆ ಎಮ್ಮೆ ಕುಡಿಸ್ಕೊಂಡ್ಬಿಟ್ಟಿದ್ರೆ ಆಕಳು ಕುಡಿಸ್ಕೊಂಡ್ಬಿಟ್ಟಿದ್ರೆ ಎಲ್ಲ ಬಡಿಗೆರು ತಂದ್ಕೊಟ್ಟಿಲ್ಲ ಅಂತ ಹೋಗ್ತಾರೆ. ಆದ್ರೆ ಸತ್ಯನಾರಾಯಣ ಕಥೆಗೆ ಅಂದ್ರೆ ಒಂದು ಸ್ವಲ್ಪ ಹಾಲು ಬೇಕು, ಪೂಜೆಗೆ ಅಭಿಷೇಕಕ್ಕೆ ಬೇಕು ಅಂದ್ರೆ ತಮ್ಮನಾಗಿ ಇದ್ದುದನ್ನಾರು ಕೊಟ್ಟು ಕಳಿಸ್ತಾರೆ, ಇಲ್ಲ ಅಂತ ಹೇಳ್ತಕ್ಕಂಥ. ಅಂದ್ರೆ ಶ್ರೇಯಸ್ಸಾನಿ ಭೋ ವಿಜ್ಞಾನಿ. ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೊಂಟ್ರೆ ಅದಕ್ಕೆ ವಿಘ್ನಗಳು ಬೇಡ. ಆದ್ರೆ ಅವೆಲ್ಲವನ್ನು ದಾಟಿ ನಾವು ಮಾಡ್ತೀವಿ ಅಂತ ಮಾಡಿಸಿ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡ್ಕೊಂಡ್ರೆ ಪರಮಾತ್ಮ ಎಂದಿಗೂ ಕೈ ಬಿಡ್ತಕ್ಕಂಥವನ್ನಲ್ಲ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸದೆ ತೇಷಾಂ ನಿತ್ಯಾದಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮನ ಅವನಿಗೆ ಏನ್ ಬೇಕಾಗಿರಿ? ನಬಲ ಪುಷ್ಪಂ ದ್ವಯಂ. ಪರಮಾತ್ಮ ಬೇಕಾಗಿರ್ತಕ್ಕಂಥ ನಾಲ್ಕು ಹಣ್ಣಾಗ್ರಿ, ನಾಲ್ಕು ಕಾಯಿ ಆಗ್ರಿ, ಅವನ ಪದ ಪ್ರಸಾದವನ್ನು ತಿನ್ನೋದು ಹೋಗಿದ್ರೆ ನಾವು ಹಣ್ಣು ಕಾಯಿ ತಿಂದಿಲ್ಲ, ಅಡಿಗೆ ಊಟನೂ ಮಾಡ್ತಕ್ಕಂಥದ್ದಲ್ಲ. ಅಂದೇನಪ್ಪ ಅಂದ್ರೆ ಕೆರೆಯ ನೀರನ್ನು ಕೆರೆಯಿಲ್ಲ. ಪರಮಾತ್ಮ ಬಿಟ್ಟಿರ್ತಕ್ಕಂಥ ಪದಾರ್ಥಗಳು ಅವನಿಗೆ ಅರ್ಪಣೆಯನ್ನು ಮಾಡಿ ಅವನಿಗೆ ನಾವು ಸ್ವೀಕಾರ ಮಾಡಿ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರವಾಗಿ ಮನೆಯಾಗ ಕೂತ್ಕೊಂಡು ಯಾರು ಬಂದಿಲ್ಲ, ಕೇಳಬೇಕು.
ಕೇಳಿದ್ರು ಕೊಡ್ತಾರೆ, ಇಲ್ಲ ಅಂತ ಕೊಡ್ತಕ್ಕಂಥದ್ದು. ನಮ್ಮನ್ನ ಸತ್ಯನಾರಾಯಣ ಮಾಡಿದ್ರೆ ಯಾರು ಹದ ಹೋಗಲ್ಲ ಕೊಡ್ತಾರ? ಏನಿಲ್ಲ. ನಾವು ಸತ್ಯನಾರಾಯಣ ಬೇಕಪ್ಪ ಅಂತಂದ್ರೆ ಇಂಥದ್ದು ಇರಲಿಲ್ಲ ಅಂದ್ರೆ ಪಕ್ಕದ ಮನೆ ಕೇಳಿದ್ರು ಅಕ್ಷರ ಇದ್ರೆ ಕೊಡ್ತಾರೆ, ಇಲ್ಲ ಮತ್ತೆ ಹೋಗ್ಯಾರ ಇನ್ನೊಬ್ರು ಮನೆಯಾಗ ತಂದು ಕೊಡ್ತಾರೆ. ಅಂದ್ರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ವಿಘ್ನಗಳು ಬಂದರೂ ಸಹ ನಾವು ಕೇಳಿದ್ರೆ ಹೇಳಿದ್ರೆ ಯಾರಾದರೂ ಅದು ಸರಿಯಾಗಿರುವಂಥ ದಾರಿಯನ್ನು ತೋರಿಸ್ತಾರೆ ಅಂತಕ್ಕಂಥದ್ದು ಚಾರಣೆಗಳನ್ನು ತಿಳಿಸ್ತಕ್ಕಂಥದ್ದು. ಆ ಪ್ರಕಾರವಾಗಿ ಆ ಬ್ರಾಹ್ಮಣನಾಗಿರ್ತಕ್ಕಂಥವನು ಅವಾಗ ಮನೆ ಮೇಲೆ ಭಿಕ್ಷಾ ಬೇಡ, ಬಹಳ ಸಂಪತ್ತು ಸಿಕ್ತವನಿಗೆ. ಪರಮಾತ್ಮ ಮನೆಗೆ ಹಿಂದಿನ ದಿವಸ ಹೋದಾಗ ಒಂದು ಭಿಕ್ಷಾ ಸಿಗಲಿಲ್ಲ, ಇವತ್ತಿನ ಪೂಜೆಗೆ ಅಂತ ಹೇಳಿದರೆ ಎಷ್ಟು ಇವೆಲ್ಲ ಸಿಕ್ಕವಲ್ಲ ಬಂದರು, ಬಹಳ ಸಂತೋಷ ಆಯಿತು. ಅದಕ್ಕೆ ಆ ಬ್ರಾಹ್ಮಣ ಬಂದ. ಬರೀ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿದ್ರೆ ಯಾಕೆ ಕೇಳ್ತಾರೆ? ಅದಕ್ಕೋಸ್ಕರ ಇಲ್ಲ, ಬಂಧುಗಳು ಬಾಂಧವರು ಇಷ್ಟರು ಮಿತ್ರರು ಎಲ್ಲರೂ ಸೇರಿ ಆ ಪೂಜಾದಿಯನ್ನು ಮಾಡಬೇಕು ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆ ಏನು ಹೇಳ್ತಾ ಇದ್ದಾನೆ. ಅವತ್ತಿನ ಕಾಲಕ್ಕೆ ಸಹ ಅದನ್ನು ಹೇಳ್ತಾರೆ. ಬಂಧುಗಳು ಬಾಂಧವರು ಇಷ್ಟರು ಮಿತ್ರರು ಎಲ್ಲರೂ ಸೇರಿ ಆ ಪೂಜಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂಥದ್ದೇ ಸತ್ಯನಾರಾಯಣ ಕಥೆ ಅಂತ ತಿಳ್ಕೊಂಡು 2ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ 2ನೇ ಅಧ್ಯಾಯ ಮತ್ತೆ ಏನು ತಿಳಿಸ್ತಾ ಇದ್ದಾರೆ? ಒಬ್ಬ ಸೌದೆ ಕಥೆ ಅಂತ ತಿಳಿಸ್ತಾ ಇದ್ದಾರೆ. ಒಬ್ಬ ಸೌದೆ ಮಾಡಲಿಕ್ಕೆ ಹೊಂದಿರ್ತಾನೆ. ಒಬ್ಬ ಸೌದೆ ಮಾಡ್ತಕ್ಕಂಥದ್ದು ಒಂದು ವೃತ್ತಿ. ಹಿಂಗೆ ಒಬ್ಬರು ಮನೆಯಲ್ಲಿ ತಲೆ ತೋಳಿನೆಲ್ಲ ಕಟ್ಟಿದ್ರು, ಪೂಜಾದಿಗಳನ್ನೆಲ್ಲ ಮಾಡ್ಲಿಕ್ಕೆ ಕಟ್ಟಿದ್ರು. ಆವಾಗ ಆ ಸೌದೆ ಮಾಡ್ತಕ್ಕಂಥ ಬ್ರಾಹ್ಮಣ ನೋಡ್ದ ಮಾಡಿ ಏನೋ ಪೂಜೆ ನಡೀಲಿಕ್ಕೆ ಹತ್ತಿರಬೇಕು ಅಂತ ನೋಡಿ ಸ್ವಾಮಿ ಬಂದ ಕೇಳ, ಸ್ವಾಮಿ ಇದು ಎಂಥ ಪೂಜೆ ಎದಕ್ಕೋಸ್ಕರ ಮಾಡ್ಲಿಕ್ಕೆ ಹತ್ತೀರಿ ಅಂತ ಕೇಳ. ನೋಡಪ್ಪ, ನಮ್ಮ ಕಷ್ಟಗಳು ಬಹಳ ಕಲಿಯುಗದಲ್ಲಿ ಆ ಕಷ್ಟಗಳ ನಿವಾರಣೆಗೋಸ್ಕರವಾಗಿ ಆ ಸೌದೆ ಮಾತುಗಳನ್ನು ಬಂದ ನೋಡಿದ. ಅವನು ಆಲೋಚನೆ ಮಾಡಿದ, ಹಾಗಾಗಿ ನನ್ನ ಕಷ್ಟಗಳು ಪರಿಹಾರ ಅಂತ ಇದ್ರೆ, ನನ್ನ ಕಷ್ಟಗಳು ಪರಿಹಾರ ಆಗುವಂಥದ್ದಾದ್ರೆ ನಾನು ಸತ್ಯನಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದೆ. ಮೊನ್ನೆ ಸಂಕಲ್ಪ ಮಾಡಿದ. ಪೂಜಾದಿಗಳು ನೋಡ್ಕೊಂಡು ಕೂತ್ಕೊಂಡು ತನ್ನ ಜೀವನ ನಡೀಬೇಕಲ್ಲ. ಅವರು ಅಂದರು, ಈ ನಮ್ದೆಲ್ಲ ಪೂಜೆ ಗೀಜೆ ಆದಮೇಲೆ ಒಂದೇ ಸರಿ ಊಟಕ್ಕೆ ಹಾಕ್ತಾರೆ. ಒಂದೆಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ಕತ್ತಿ ಎಲ್ಲ ಆದಮೇಲೆ ಊಟ ಗೀಟ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಹಂಗೆ ಇಲ್ಲೇ ಕೂತ್ರೆ ಆಗಲ್ಲ ಅಂತಕಂಡ ಮತ್ತೆ ಸೌದೆ ಮಾಡಲಿಕ್ಕೆ ಅಂತ ಹೊಂಟ. ಒಳ್ಳೆ ಬೇಸಿಗೆ ದಿವಸ ಸೌದೆ ಗಿೌದೆ ಎಲ್ಲ ಮಾಡಿದ. ಭಾಳ ಸೌದೆ ಸಿಕ್ಕು ಹೊರಲಿಕ್ಕೆ ಆಗದಷ್ಟು ಸೌದೆ ಮಾಡಿಬಿಟ್ಟ. ಏನು ಮಾಡಬೇಕು? ಆಂಗಾರ ಆಗ್ಲಿದ್ರು ಸೌದೆಯನ್ನು ಹೊತ್ಕೊಂಡ ಪರಮಾತ್ಮನ ಧ್ಯಾನ ಮಾಡಿದ. ಹೆಂಗೆ ಅದ್ರೊಳಗೆ ಸತ್ಯಾಗಿ ನಡೀಲಿಕ್ಕೆ ಹತ್ತಿತ್ತಲ್ಲ, ಅಲ್ಲಿ ತನಕ ಹೊತ್ಕೊಂಡು ಹೋದ್ರು ಸೈ ಅಂತ ತಿಳ್ಕೊಂಡು ಆ ಸೌದೆಯನ್ನು ಹೊರಗೆ ತಂದು ಒಗೆದ. ಅಮ್ಮ ಒಂದು ಲೋಟ ನೀರು ಕೊಡಿದ್ರೆ ಕುಡಿಲಿಕ್ಕೆ ಅಂತ ಕೇಳ್ದ. ಕೂತ್ಕೊಂಡು ನೋಡಪ್ಪ, ನಾವು ಪೂಜೆ ಕೂತೇವಿ, ಹೇಳಂಗಿಲ್ಲ. ಪೂಜೆ ಕಥೆ ಎಲ್ಲ ಆದಮೇಲೆ ಬರೀ ನೀರೇನು ಹೆಂಗಿದ್ದೀವಿ ಬಂದಿದ್ಯಾ, ಊಟ ಐಟ ಮಾಡಿದ್ರೆ ಪ್ರಸಾದ ತೊಗೊಂಡು ಹೋಗುವಂತ ಅಂದರು. ಅವ್ನಿಗೆ ಅಷ್ಟು ಅಂದ್ರೆ ಸಾಕಾಗಿತ್ತು, ಅಲ್ಲೇ ಕೂತೇ ಬಿಟ್ಟ. ಮಧ್ಯಾಹ್ನ ತನಕ ಬೆಳತನಕ ರಾತ್ರಿ ಆಗಿ ಹೋತು. ಅವ್ನು ಹೆಂಡತಿ ಆಲೋಚನೆ ಮಾಡಿದಂದ್ರೆ ನಮ್ಮ ಯಜಮಾನ ಇಷ್ಟೊತ್ತಿಗೆ ಬರ್ಬೇಕಾಯ್ತು, ಯಾಕೋ ಬರಲಿಲ್ಲ ಅಂತ ತಿಳ್ಕೊಂಡು ಇವರು ಅವನ ಹೆಂಡತಿ ಗಂಡನ ನೋಡಿಗೆ ಬಂದು ಬರ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಇವ ಊಟ ಗೀಟ ಎಲ್ಲ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಸತ್ಯನಾರಾಯಣ ಪೂಜೆಯನ್ನು ಮಾತ್ರ ಸಂಕಲ್ಪವನ್ನು ಮಾಡಿಕೊಂಡು ಆ ಸೌದೆಯವರನ್ನು ಹೊತ್ಕೊಂಡು ಹೊಂಟ. ಆಗ ದಾರಿ ಒಳಗೆ ಹೆಂಡತಿ ಸಿಕ್ಕಲು ನಡೆದು ವಿಚಾರವನ್ನು ಸ್ವಾಮಿ ಎಂಥ ಕೆಲಸ ಮಾಡಿದ್ರಿ ನೀವು? ಸತ್ಯನಾರಾಯಣ ಕಥೆಯನ್ನು ಮಾಡ್ತೀನಿ ಸಂಕಲ್ಪ ಮಾಡ್ಕೊಂಡು ಬಂದಿರಲ್ಲ. ನಾವು ನೋಡಿದರೆ ಸೌದೆ ಹೊತ್ತು ಜೀವನ ಮಾಡಬೇಕಿವರು, ಈ ಒಂದಿನ ಉಂಟ್ರು ಒಂದಿನ ಇಲ್ಲ, ಎಂಥ ಕೆಲಸ ಮಾಡಿದ್ವಿ, ಹರಿಕೆಯನ್ನು ಮಾಡ್ಕೋಬಾರ್ದಾಯ್ತು ಇಲ್ಲ, ಏನು ಬೇಕಾದಾಗಲಿ ನಾವು ಸತ್ಯನಾರಾಯಣ ಮಾಡದೆ ತಿಳ್ಕೊಂಡು ಆಯಿತು ಅಂತಂದು ಆ ಸೌದೆ ಹೊದ್ಕೊಂಡು ಕಾಶಿಪಟ್ಟಣಕ್ಕೆ ಹೊದ್ಕೊಂಡು ಹೊಂಟರು. ಕಾಶಿಪಟ್ಟಣಕ್ಕೆ ಹೊದ್ಕೊಂಡು ಹೋದ ತಕ್ಷಣ ಅವನು ಹೇಳಿದಷ್ಟು ದುಡ್ಡಿಗೆ ಆ ಸತ್ಯನಾರಾಯಣ ಅನುಗ್ರಹದಿಂದ ಅವನು ಹೇಳಿದಷ್ಟು ದುಡ್ಡಿಗೆ ಆ ಸೌದೆಯವರನ್ನು ಹಾಕ್ಸ್ಕೊಂಡ್ರು. ಭಾಳ ಸಂತೋಷ ಆಯ್ತು ಅವನಿಗೆ. ಅಂದರೆ ಒಂದು ಹೆಂಗಪ್ಪ ಅಂತಂದರೆ ಮನುಷ್ಯನಿಗೆ ದೈವ ಸಂಕಲ್ಪ ಒಂದು, ಇವತ್ತಿನ ಕಲಿಯುಗದಲ್ಲಿ ಧರ್ಮಗಳೇ ಒಂದು. ನಾವು ಮಾಡ್ತೀವಿ, ಪೂಜಾದಿಗಳನ್ನ ಮಾಡ್ತೀವಿ, ಕಥೆಗಳನ್ನೆಲ್ಲ ಮಾಡ್ತೀವಿ. ಇವತ್ತೆಲ್ಲ ಅಡುಗೆ ಮಾಡಲಿಕ್ಕೆ ಕೂತ್ಕೊಂಡಿರ್ತೀವಿ. ನಮ್ಮ ಅಡುಗೆ ಮಾಡ್ಲಿಕ್ಕೆ ಕುತ್ಕೊಂಡಾಗ ಇದ್ದಕ್ಕಿದ್ದಾಗ ನಮ್ಮ ಸಿಲಿಂಡರ್ ಮುಗಿದು ಹೋಗ್ಬಿಡ್ತೀವಿ. ಸಿಲಿಂಡರ್ ಖಾಲಿ ಆಯ್ತು, ಒಲೆ ಹೆಚ್ಚಕ್ಕೆ ಮೇಲೆ ಇದ್ಲು ಒಲೆ ಇರೋಂಗಿಲ್ಲ. ಮತ್ತೆ ಏನು ಮಾಡಬೇಕು? ಮತ್ತೆ ಗ್ಯಾಸ್ ಬರೋದು ಏನೋ ಮಾಡೋಂಗಿಲ್ಲ. ಅವಾಗ ಯಾರಿಗೂ ಆಫೀಸಿಗೆ ಫೋನ್ ಮಾಡ್ತೀರಿ, ಸ್ವಾಮಿ ಸಿಲಿಂಡ್ರೇ ಇಲ್ಲ ಅಂತ. ಇಲ್ಲಪ್ಪ ಅದು ಎಷ್ಟು ರೊಕ್ಕ ಆಗಲಿ ನಮ್ಗೆ ಕೊಡು ಅಂತ. ಹೋದ್ರೆ ಒಂದಕ್ಕೆ 2 ರೊಕ್ಕ ಕೊಟ್ಟರು ಆ ಸಿಲಿಂಡರ್ ತೊಗೊಂಡ್ಬರ್ತಾರೆ. ಹಾಗೆ ಆ ಸೌದೆಯನ್ನು ಮಾರ್ತಕ್ಕಂಥ ಯಾರಿಗೆ ಅರ್ಜೆಂಟ್ ಇತ್ತೋ ಏನೋ ಅವ್ನು ಹೇಳಿದಷ್ಟು ದುಡ್ಡಿಗೆ ಆ ಸೌದೆಯನ್ನು ಹಾಕ್ಕೊಂಡಿದ್ದಾರೆ. ಬಹಳ ಸಂತೋಷ ಆಯ್ತು. ಅವ್ನು ಹೆಂಡತಿ ಹೇಳಿದ, ನೋಡು ದಿನ ನನಗೆ ಏನು ಕೊಡ್ತಾ ಇದ್ದೆ ಅದನ್ನು ಇಟ್ಕೋ, ಉಳಿದಿರ್ತಕ್ಕಂಥ ದ್ರವ್ಯದಿಂದ ಆ ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ತಕ್ಕಂಥ ಪದಾರ್ಥಗಳನ್ನ ತಗೊಂಡು ಭಕ್ತಿಯಿಂದ ವಿಜೃಂಭಣೆಯಿಂದ ಪೂಜೆ ಮಾಡೋಣ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಆ ಸತ್ಯನಾರಾಯಣ ಧ್ಯಾನವನ್ನು ಮಾಡ್ತಾ ಪ್ರತಿ ತಿಂಗಳಿಗೆ ಒಂದ್ಸಾರಿ, ಹುಣ್ಣಿಮೆ ಒಂದ್ಸಾರಿ, ಸಂಕ್ರಾಂತಿ ಪೂರ್ವಕಾಲ ಒಂದ್ಸಾರಿ ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಅಷ್ಟೈಶ್ವರ ಸುಖ ಸಂಪತ್ತುಗಳನ್ನು ಕೊಟ್ಟು ಆ ಪರಮಾತ್ಮನ ಪೂಜಾದಿಗಳನ್ನು ಮಾಡಿದರು ಅಂತ ತಿಳಿಸ್ತಕ್ಕಂಥದ್ದು. ಅಂದ್ರೆ ಏನಪ್ಪ 2ನೇ ಅಧ್ಯಾಯದಲ್ಲಿ ಏನು ತಿಳಿಸ್ತದೆ ಅಂತಂದರೆ, ಆ ಸತ್ಯನಾರಾಯಣ ಕಥೆಯನ್ನು ಬರೀ ಸೌದೆ ಮಾರೋಣ ಕಥೆನೇ ಹೇಳ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡ್ರೆ ಅಲ್ಲಿ ಏನು ತಿಳಿಸ್ತದೆ ಅಂತಂದರೆ, ಯಾವುದೇ ಒಂದು ಹರಿಕೆಯನ್ನು ಮಾಡಿಕೊಳ್ಳಬೇಕಾದ್ರೆ, ಯಾವುದೇ ಒಂದು ಸಂಕಲ್ಪವನ್ನು ಮಾಡಿ